ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ಇವಾಗ ಜಾಸ್ತಿ ಬೇಬಿ ಕಾರ್ನ್ ಇದೆ ಅಲ್ಲ ನೋಡಿ, ಇಷ್ಟೊಂದಿದೆ. ಇದನ್ನು ನಾನು 1 ವರ್ಷ ತನಕ ಹೇಗೆ ಸ್ಟೋರ್ ಮಾಡಿಡ್ಬೋದು, ಅಥವಾ 6 ತಿಂಗಳು ಯಾವ ಥರ ಒಂದೇ ಸಾರಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೆ ಸ್ವಲ್ಪ ಸ್ವಲ್ಪನೇ ಯಾವ ಥರ ಸ್ಟೋರ್ ಮಾಡಿಡ್ಬೋದು ಅಂತ ಇವತ್ತು ತೋರಿಸ್ತಾ ಇದ್ದೇನೆ. ಅದಕ್ಕೆ ಒಂದು ಬಾಣಲಿಯಲ್ಲಿ ನೀರು ಬಿಸಿ ಇಟ್ಟು, ನೀರು ಬಿಸಿಯಾದಾಗ ನಾವು ಇದಕ್ಕೆ 2 ಸ್ಪೂನು ಉಪ್ಪು ಹಾಕ್ತಾ ಇದ್ದೇನೆ, ಸಾಲ್ಟ್. ಇದು ಪ್ರಿಸರ್ವೇಟಿವ್ ಕೆಲಸ ಮಾಡ್ತದೆ, ಅದಕ್ಕೋಸ್ಕರ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದೆ. ಇದು ಫ್ರೆಶ್ನೆಸ್ ಹಾಗೇ ಇರ್ತದೆ ನಾವು ಸಕ್ಕರೆ ಹಾಕಿದರೆ, ಮತ್ತು ಕಲರು ಚೇಂಜ್ ಆಗೋದಿಲ್ಲ, ಸೇಮ್ ಹಾಗೇ ಇರ್ತದೆ. ನೀರು ನೋಡಿ ಇವಾಗ ಕುದೀತಾ ಇದೆ. ಹೀಗೆ ಕುದೀತಾ ಇರುವ ನೀರಿಗೆ ಬೇಬಿ ಕಾರ್ನನ್ನು ಹಾಕಬೇಕು. ನೋಡಿ ಎಲ್ಲ ಬೇಬಿ ಕಾರ್ನ್ ನಾನು ಹಾಕ್ತಾ ಇದ್ದೇನೆ. ಈ ಥರ ಮಾಡಿ ನಾವು ತುಂಬ ಸಮಯ ಸ್ಟೋರ್ ಮಾಡ್ಬೋದು, ಏನೂ ಆಗೋದಿಲ್ಲ, ಫ್ರೆಶ್ ಆಗೇ ನಮಗೆ ಇರ್ತದೆ. ನೋಡಿ ಎಲ್ಲ ಬೇಬಿ ಕಾರ್ನ್ ಹಾಕಿದ್ದೇನೆ. ಹೀಗೇ ಒಂದು 3 ನಿಮಿಷ ಅದು ಬಿಸಿ ನೀರಲ್ಲೇ ಕುದಿಬೇಕು. ಸ್ವಲ್ಪ ಫುಲ್ಲು ಬಾಯ್ಲ್ ಆಗಬಾರ್ದು, ಒಂದು 20% ಇದಾದರೆ ಸಾಕು. ಮುಚ್ಚಳ ಮುಚ್ಚಿ ಇದು ಮಾಡ್ತಾ ಇದ್ದೇನೆ. ನೋಡಿ ಇವಾಗ ಕುದೀತಾ ಇದೆ ಅಲ್ವಾ, ಮುಚ್ಚಳ ಮುಚ್ಚಿ ಇನ್ನೊಂದು ಸತಿ ಅದನ್ನು ಫುಲ್ಲು ತಿರುಗಿಸಿ ಹಾಕಬೇಕು, ಅಂದರೆ ಮೇಲೆ ಎಲ್ಲ ಇದಾಗೋದಿಲ್ಲ. ಫುಲ್ಲು ಇದು ಬಾಯ್ಲ್ ಆಗ್ತಾ ಇದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ. ನೋಡಿ ಇವಾಗ ಇದು ಸಾಕಿಷ್ಟು. ಇವಾಗ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು, ಬಿಸಿ ಇದೆ ಅಲ್ವ ಅದಕ್ಕೆ. ಆಮೇಲೆ ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ತಣ್ಣೀರು ಇಟ್ಕೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಹಾಕಿದ್ದೇನೆ. ಕೋಲ್ಡ್ ವಾಟರ್ ಆಗಬೇಕು. ಇವಾಗ ನಾವಲ್ಲಿ ಬಾಯ್ಲ್ ಮಾಡಿ ಇಟ್ಟಿದ್ದೇವಲ್ಲ ಅರ್ಧಂಬರ್ಧ ಬೇಬಿ ಕಾರ್ನ್, ಅದನ್ನು ಇದಕ್ಕೆ ಹಾಕಬೇಕು. ಅಂದರೆ ಅದು ಫುಲ್ಲು ಓವರ್ ಕುಕ್ ಆಗಬಾರ್ದು ಅಂತ ನಾವು ಇದಕ್ಕೆ ಹಾಕೋದು, ಚಿಲ್ಡ್ ವಾಟರಿಗೆ. ಆವಾಗ ಅದು ಫುಲ್ಲು ಬ್ಯಾಲೆನ್ಸ್ ಆಗ್ತದೆ. ಇದೇನು ಸರಿ ಬೆಂದಿರೋದಿಲ್ಲ, ಬರೀ 20% ಅಷ್ಟೇ ಬೇಬಿ ಕಾರ್ನ್ ಇದಾಗೋದು. ಕುದೀತಿರೋ ನೀರಿಗೆ ಹಾಕಿದಷ್ಟೇ, ಮತ್ತು ನಾವೇನು ತುಂಬ ಹೊತ್ತು ಬೇಯಿಸಲಿಲ್ಲ, ಏನಿಲ್ಲ. ಇವಾಗ ಕೋಲ್ಡ್ ವಾಟರಲ್ಲಿ ಹಾಕಿ ಅದು ಸ್ವಲ್ಪ ಹೊತ್ತು ಬಿಡಬೇಕು, ಒಂದು 5 ನಿಮಿಷ ಬಿಡಬೇಕು. ಅದರಲ್ಲಿಯೇ ಅದು ಎಲ್ಲ ತಣ್ಣಗಾಗಬೇಕು, ಬಿಸಿ ಇದೆಲ್ಲ ಇದಾಗಿ ಅದರ ಟೆಂಪ್ರೇಚರ್ ಎಲ್ಲ ಕಡಿಮೆ ಆಗಬೇಕು. ನೋಡಿ ಇವಾಗೆಲ್ಲ ಕೋಲ್ಡ್ ಆಗಿದೆ, ಇದು ತಣ್ಣಗಾಗಿದೆ. ಇವಾಗ ಇದನ್ನು ಎಲ್ಲ ಅದರ ನೀರು ಬಸ್ದು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ನಾನು. ನೋಡಿ ಅದು ನೀರೆಲ್ಲ ಇಳೀಲಿ ಅಂತ ಇನ್ನೊಂದು ಪಾತ್ರೆಗೆ ತೆಗೆದು ಹಾಕ್ತಾ ಇದ್ದೇನೆ. ನೋಡಿ ಎಷ್ಟು ಫ್ರೆಶ್ ಇದೆ ನೋಡಿ, ನಾವು ಅದೇ ಸಕ್ಕರೆ ಎಲ್ಲ ಹಾಕಿದ್ದೇವಲ್ಲ, ಹಾಗಾಗಿ ಅದು ಆ ಅದು ನಾವು 1 ವರ್ಷ ತನಕನೂ ಹೀಗೆ ಇರ್ತದೆ, ಅದು 6 ಮಂತ್ ತನಕನೂ ಇಷ್ಟೇ ಫ್ರೆಶ್ನೆಸ್ ಇರ್ತದೆ. ಆಮೇಲೆ ಇನ್ನೊಂದು ಕಾಟನ್ ಟವೆಲ್ ಅಥವಾ ಯಾವುದೇ ಬಟ್ಟೆಯಲ್ಲಿ ಅದನ್ನು ಹಾಕಿ ಅದರ ನೀರಿನ ಪಸೆ ಎಲ್ಲ ಹೋಗಲಿಕ್ಕೆ ಬಿಡಬೇಕು, ಆರಲಿಕ್ಕೆ ಹಾಕಬೇಕು. ನೋಡಿ ನಾನಿಲ್ಲಿ ಒಂದೊಂದೇ ಬಿಡಿಸಿ ಹಾಕ್ತಾ ಇದ್ದೇನೆ, ಅಂದರೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು. ಅದಕ್ಕೆ ಒಂದು 1 ಅವರ್ ಈ ಥರ ಗಾಳಿಗೆ ಆರಲಿಕ್ಕೆ ಹಾಕಬೇಕು. ಮತ್ತು ಒಂದು ಕಾಟನ್ ಬಟ್ಟೆಯಲ್ಲಿ ಅದರ ಮೇಲಿನ ನೀರಿನ ಜಾಸ್ತಿ ನೀರಿದ್ದರೆ ಅದನ್ನೆಲ್ಲ ಒತ್ತಿಗೆ ಪ್ರೆಸ್ ಮಾಡಿ ತೆಗಿಬೇಕು. ನೋಡಿ ಎಲ್ಲ ಇದು ಹಾಕ್ತಾ ಇದ್ದೇನೆ, ನೀರಿನ ಅಂಶ ಎಲ್ಲ ಹೋಗಬೇಕದು ಎಲ್ಲ. ಸ್ವಲ್ಪ ನೀರೆಲ್ಲ ಆವಿಯಾಗಿ ನೋಡಿ ಇವಾಗ ಒಂದು ಬಟ್ಟೆಯಲ್ಲಿ, ಒಣಗಿದ ಬಟ್ಟೆಯಲ್ಲಿ ಅದರದ್ದು ಮೇಲಿನ ಇದೆಲ್ಲ ತೆಗಿತಾ ಇದ್ದೇನೆ. ಮತ್ತು ಹೀಗೇ 1 ಅವರ್ ಬಿಟ್ಟರೆ ಎಲ್ಲ ಆವಿ ಆಗ್ತದೆ, ಅದು ನೀರೆಲ್ಲ ಇದಾಗಿ ಡ್ರೈ ಆಗಿರ್ತದೆ. ನೋಡಿ ಇವಾಗೆಲ್ಲ ಡ್ರೈ ಆಗಿದೆ, ಏನೂ ಇಲ್ಲ. ಈಗ ನೋಡಿ ಬಟ್ಟೆ ಎಲ್ಲ ಕೆಳಗಡೆದು ಟವೆಲ್ ಹೇಗೆ ಒದ್ದೆ ಆಗಿದೆ ನೋಡಿ, ಅದೆಲ್ಲ ನೀರನ್ನು ಎಳ್ಕೊಂಡಿದೆ. ಇದನ್ನು ನಾವೊಂದು ಸ್ಟೋರ್ ಬಾಕ್ಸಲ್ಲಿ ಹಾಕಿಡಬೇಕು. ನೋಡಿ ನೀಟಾಗಿ ಅದನ್ನು, ಇಲ್ಲ ಏರ್ ಟೈಟ್ ಜಿಪ್ ಲಾಕ್ ಬ್ಯಾಗ್ ಇರ್ತದಲ್ಲ ಅದರಲ್ಲೂ ಸಹ ಹಾಕಿಡ್ಬೋದು. ನನ್ನ ಹತ್ರ ಇದು ಬಾಕ್ಸ್ ಇತ್ತು, ಅದಕ್ಕೆ ನಾನು ಬಾಕ್ಸಲ್ಲಿ ಹಾಕ್ತಾಯಿದ್ದೇನೆ ಸ್ಟೋರ್ ಮಾಡಿ. ನೋಡಿ ಇವಾಗ ಮುಚ್ಚಳ ಮುಚ್ಚಿ ಇದನ್ನು ನಾವು ಡೀಪ್ ಫ್ರೀಝರಲ್ಲಿ ಇಡಬೇಕು. ಇದು ಈ ಥರ ಮಾಡಿ 1 ವರ್ಷ ತನಕನೂ ಏನಾಗೋದಿಲ್ಲ. ನಮಗೆ ಯಾವಾಗ ಬೇಕು ಆವಾಗ ತೆಗೆದು ಬೇರೆ ಬೇರೆ ಥರದ ತಿಂಡಿ ಮಾಡ್ಬೋದು, ಮಂಚೂರಿ, ಚಿಲ್ಲಿ, ಏನು ಬೇಕಾದರೂ ಬೇಬಿ ಕಾರ್ನ್ ಮಾಡ್ಬೋದು, ಏನೂ ಆಗೋದಿಲ್ಲ ಇದೇ ಥರ. ಹಾಗೆಯೇ ನಾನು ಸ್ವಲ್ಪ ಇದು ಸಹ ಮಾಡಿ ಇಟ್ಟಿದ್ದೆ, ಗ್ರೀನ್ ಪೀಸ್ ಇದೆ ಅಲ್ಲ, ಬಟಾಣಿ.